ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ 11, 12, 13ನೇ ತಾರೀಕಿನ ಪ್ರಮುಖ ಕರೆಂಟ್ ಇವೆಂಟ್ಸ್ ನೋಡ್ತಾ ಹೋಗೋಣ. ಭಾಳ ಒಂದು ವಾರ ಗ್ಯಾಪ್ ಐತ್ರಿ, ಕರೆಂಟ್ ಇವೆಂಟ್ಸ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಬಿಸಿ ಶೆಡ್ಯೂಲಲ್ಲಿ ಇರೋ ಕಾರಣಕ್ಕಾಗಿ ಮಾಡೋಕ್ಕಾಗಿರಲಿಲ್ಲ. ನೋಡ್ರಿ, ಇನ್ಫೋಸಿಸ್ ಸಂಸ್ಥೆ ಸಂಸ್ಥಾಪಕರು ಹೌದಾ ಯಾರು ಅಂತ ಕೊಡಿದೆವು. ಸೊ ಇದು ಎಲ್ಲರಿಗೆ ಗೊತ್ತಿರ್ತಕ್ಕಂಥ ಕ್ವಶನ್ ಸರ್. ಇದು ಯಾಕೆ ಕೇಳ್ತೀರಿ ಅಂದ್ರೆ ಸ್ವಲ್ಪ ಇದ್ರ ಮೇಲೆ ಕ್ವಶನ್ ಅದ ರೀ. ನಾರಾಯಣ ಮೂರ್ತಿ, ಮುಖೇಶ್ ಅಂಬಾನಿ, ಅಜೀಂ ಪ್ರೇಮಜಿ ಯಾರು ಅಲ್ಲ ಅಂತಂದ್ರೆ ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಸಂಸ್ಥಾಪಕರ ಪ್ರಮುಖ ವ್ಯಕ್ತಿ ಅಂತ ಹೊಡ್ತೀವಿ. ಏನು ಕ್ವಶನ್ ಅದ ರೀ? 6 ಜನ ಸಾಧಕರಿಗೆ ಇನ್ಫೋಸಿಸ್ ಪ್ರಶಸ್ತಿ ನೀಡಲಾಗಿದೆ ಅಂತ ಹೊಡ್ತೀವಿ. ಎಷ್ಟು ವರ್ಷದವರಿಗೆ? 40 ವರ್ಷದ ಒಳಗಿನ ವಿಜ್ಞಾನಿಗಳಿಗೆ, ಯುವ ವಿಜ್ಞಾನಿಗಳಿಗೆ ಏನು ಮಾಡ್ತಂದ್ರೆ ಇನ್ಫೋಸಿಸ್ ಸಂಸ್ಥೆಯಿಂದ ಪ್ರೈಸ್ ಕೊಡ್ತಾರೆ. ಹೌದಾ, ಏನು ಇನ್ಫೋಸಿಸ್ ಅವಾರ್ಡ್ ಕೊಡ್ತಾರೆ. ಹಾಗಾದ್ರೆ ಯಾರ್ಯಾರಿಗೆ ಸಿಕ್ಕದ ಈ ಸಲ ಇನ್ಫೋಸಿಸ್ ಅವಾರ್ಡ್ ಅಂತ ಕೇಳಿದ್ರು ನೋಡಿ, ಇನ್ಫೋಸಿಸ್ ಸಂಸ್ಥೆಯ ಪ್ರಮುಖ ಪ್ರಶಸ್ತಿ ಯಾರ್ಯಾರಿಗೆ ಸಿಕ್ಕದು ನೋಡ್ರಿ. ಹೌದು, ಇನ್ಫೋಸಿಸ್ ಫೌಂಡೇಶನ್ ಮಾಡುವ ಇನ್ಫೋಸಿಸ್ ಪ್ರಶಸ್ತಿ 2024ರ ಸಂಶೋಧಕರಿಗೆ ಘೋಷಣೆಯಾಗಿದ್ದು, ಅರ್ಥಶಾಸ್ತ್ರದ ವಿಭಾಗದಲ್ಲಿ ಅರುಣ್ ಚಂದ್ರಶೇಖರ್ ಅವ್ರಿಗೆ ನೀಡಲಾಗ್ಯದ ರೀ. ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ವಿಜ್ಞಾನದಲ್ಲಿ ಶ್ಯಾಮ್ ಗೋಲ್ಗೊಟ್ ಅವ್ರಿಗೆ ನೀಡಲಾಗ್ಯದ. ಮಾನವಿಕ ಮತ್ತು ಸಮಾಜ ವಿಜ್ಞಾನದಲ್ಲಿ ಮೊಹಮ್ಮದ್ ಕುರಿಯಾ ಅವ್ರಿಗೆ ನೀಡಲಾಗ್ಯದ. ಜೀವ ವಿಜ್ಞಾನದಲ್ಲಿ ಸಿದ್ದೇಶ್ ಕಾಮತ್ ಅವ್ರಿಗೆ ನೀಡಲಾಗಿದೆ. ಗಣಿತ ವಿಜ್ಞಾನ ನೀನಾ ಗುಪ್ತಾ ಅವರಿಗೆ ನೀಡಲಾಗಿದೆ. ಹಾಗೂ ಭೌತ ವಿಜ್ಞಾನ ಕ್ಷೇತ್ರದ ಸಂಶೋಧನೆಗೆ ವೇದಿಕಾ ಖೇಮಾ ಭಾಜನರಾಗಿದ್ದಾರೆ ಅಂತ ಹೊಡ್ತೀವಿ. ನೋಡ್ರಿ, $1,00,000 ಅಮೇರಿಕನ್ ಮತ್ತು ಬಂಗಾರದ ಪದಕ ಹಾಗೂ ಫಲಕವನ್ನು ಒಳಗೊಂಡಿರ್ತದೆ ಅಂತ ಹೊಡ್ತೀವಿ. ಹೌದಾ, ಒಳಗೊಂಡಿರೋದು ಕಂಡು ಬರ್ತದೆ. ಈ ಪ್ರಶಸ್ತಿ 6 ಜನ ಯುವ ವಿಜ್ಞಾನಿಗಳಿಗೆ ಮತ್ತು ಯುವ ಹೌದಾ ಸಂಶೋಧಕರಿಗೆ ನೀಡಿರ್ತಕ್ಕಂತಹ ಪ್ರಮುಖ ಪ್ರಶಸ್ತಿ ಯಾವುದಾಗಿದೆ ಅಂದ್ರೆ ಹೌದಾ ಪ್ರಮುಖ ಪ್ರಶಸ್ತಿ ಯಾವುದಾಗಿದೆ ಅಂತ ನೋಡ್ತಾ ಹೋದ್ರೆ ಇನ್ಫೋಸಿಸ್ ಪ್ರಶಸ್ತಿ ಅಂತ ಹೊಡ್ತೀವಿ. ಹೌದಾ, ಇನ್ಫೋಸಿಸ್ ಪ್ರಶಸ್ತಿ ಅಂತ ನೋಡ್ತೀವಿ. ಹಾಗಾದ್ರೆ ಹೌದಾ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನದ? DRDO ಸ್ಥಾಪನೆಯಾದ ವರ್ಷ. ಹೌದಾ, DRDO ಸ್ಥಾಪನೆಯಾದ ವರ್ಷ ಅಂತ ನೋಡಿದ್ವಿ. 1959, 1958, 1961, 1975 ಅಂತ ನೋಡ್ತೀವಿ. 1958ರಲ್ಲಿ DRDO ಸಂಸ್ಥೆ ಸ್ಥಾಪನೆ ಆಗ್ತದ. ಕೇಂದ್ರ ರಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಮುಖ ಸಂಸ್ಥೆ ಇದು. ಕೇಂದ್ರ ರಕ್ಷಣಾ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಮುಖ ಸಂಸ್ಥೆ ಯಾವುದು ಅಂದ್ರೆ ಇದಾಗಿದೆ. ಯಾಕ್ರಿ ಇದ್ರ ಮೇಲೆ ಕ್ವಶನ್ ಯಾಕೆ ತೊಗೊಂಬಂದಿರಿ ಅಂತ ನೋಡಿದ್ರೆ, DRDO ಶಸ್ತ್ರಾಸ್ತ್ರ ವ್ಯವಸ್ಥೆ ಅಭಿವೃದ್ಧಿ 3 ಹಂತದಲ್ಲಿ ಪರೀಕ್ಷಾ. ಪಿನಿಕಾ ಹಾರಾಟಕ್ಕೆ ಪರೀಕ್ಷಾ ಎಸ್ ಅಂತ ನೋಡಿದ್ವಿ. ಹಾಗಾದ್ರೆ ಏನದ ರೀ? ಇದು ಒಂದು ಕ್ಷಿಪಣಿ ಹೌದಾ ಪ್ರಯೋಗ ಮಾಡಿ ರೂಢಿದಾರ ಯಾವುದು? DRDO ಸಂಸ್ಥೆಯಿಂದ. ಹೌದಾ, ನೋಡ್ರಿ ಏನೇನಾಗಿದೆ ನೋಡ್ರಿ. ನೋಡ್ರಿ, ಪ್ರಮಾಣೀಕರಣ ಪ್ರಯೋಗಗಳ ಭಾಗವಾಗಿ ಭಾರತವು ಹೌದಾ ಗೈಡೆಡ್ ಪಿನಿಕಾ ಸಶಸ್ತ್ರ ವ್ಯವಸ್ಥೆ ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಅಂತ ಹೊಡ್ತೀವಿ. ಈ ಪರೀಕ್ಷೆಯ ವೇಳೆ ಪ್ರಾವಿನಲ್ ಸಾಫ್ಟ್ ಕ್ವಾಲಿಟಿವ್ ರಿಕ್ಟರ್ಮೆಂಟ್ ಹೌದಾ ನಿಯಂತ್ರಣಗಳಾದ ಶ್ರೇಣಿ, ನಿಖರತೆ, ಸ್ಥಿರತೆ ಮತ್ತು ಗುಂಡು ಹಾರಿಸುವ ದರವನ್ನು ರಾಕೆಟ್ಗಳ ವ್ಯಾಪಕ ಪರೀಕ್ಷೆಯನ್ನು ಮೂಲಕ ಮೌಲ್ಯಮಾಪನ ಮಾಡಲಾಗಿದೆ ಎಂದು ಕೂಡ ರಕ್ಷಣಾ ಸಚಿವಾಲಯ ಹೇಳಿಕೆ ತಿಳಿಸಿದೆ ಅಂತ ಹೊಡ್ತೀವಿ. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿರುವ ಏನರ ಶಸ್ತ್ರಾಸ್ತ್ರ ವ್ಯವಸ್ಥೆ ವಿವಿಧ ಫೀಲ್ಡ್ ಹೌದಾ ಫೈರಿಂಗ್ ರೇಂಜ್ಗಳಲ್ಲಿ ಫೈಟ್ ಪರೀಕ್ಷೆಗಳನ್ನು 3 ಹಂತಗಳಲ್ಲಿ ನಡೆಸಲಾಯಿತು ಅಂತ ನೋಡ್ತೀವಿ. ಲಾಂಚರ್ ಉತ್ಪಾದನಾ ಸಂಸ್ಥೆಗಳು ನವೀಕರಿಸಿದ ಸೇವೆಯಲ್ಲಿರುವ 2 ಪಿನಿಕಾ ಲಾಂಚರ್ಗಳಿಂದ ಪ್ರತಿ ಉತ್ಪಾದನಾ ಸಂಸ್ಥೆಯಿಂದ 12 ರಾಕೆಟ್ಗಳನ್ನು ಪರೀಕ್ಷಿಸಲಾಗಿದೆ ಅಂತ ನೋಡ್ತೀವಿ. ಈ ವ್ಯವಸ್ಥೆ ಯಶಸ್ವಿ ಹೌದಾ PSQLR ಪ್ರಮಾಣೀಕರಣ ಪ್ರಯೋಗಗಳಿಗಾಗಿ ರಕ್ಷಣೆ ಸಚಿವ ರಾಜನಾಥ್ ಸಿಂಗ್ DRDO ಮತ್ತು ಭಾರತೀಯ ಸೇನೆಯನ್ನು ಶ್ಲಾಘಿಸಿದ್ದಾರೆ ಅಂತ ಹೊಡ್ತೀವಿ. ಹಾಗಾದ್ರೆ ಪಿನಿಕಾ ಅನ್ನೋದು ಏನಾಗಿದೆ ಅಂದ್ರೆ ಒಂದು ವಾಹನ ಟೈಪ್ ರೀ. ಹೌದಾ, ಅದರ ಅಡಿಯಲ್ಲಿ ಅದರಲ್ಲಿಟ್ಟು ರಾಕೆಟ್ಗಳನ್ನು ಪರೀಕ್ಷೆ ಮಾಡ್ತಕ್ಕಂತಹ ಒಂದು ಪ್ರಮುಖ ಹೌದಾ ಉಪಗ್ರಹ, ಇದು ಕ್ಷಿಪಣಿ ಅಂತ ಹೊಡ್ತೀವಿ ಇದನ್ನು.
ನೆಕ್ಸ್ಟ್ ನೋಡ್ರಿ, ಹೌದಾ, ಪ್ರಮುಖ ಕ್ಷಿಪಣಿ. ಹಾಗಾದ್ರೆ ಬೂಕರ್ ಪ್ರಶಸ್ತಿ ನೀಡುವ ದೇಶ ಯಾವುದು ಅಂತ ಕೇಳಿದ್ದಾರೆ. ಹೌದಾ, ಬೂಕರ್ ಪ್ರಶಸ್ತಿ ನೀಡುವಂಥ ದೇಶ ಯಾವುದು ಅಂತ ನೋಡಿದ್ರು, ಅಮೇರಿಕನ, ಇಂಗ್ಲೆಂಡ್ನ, ಫ್ರಾನ್ಸ, ದಕ್ಷಿಣ ಕೊರಿಯಾನ ಅಂತ ಕೇಳಿದ್ರೆ, ಹೌದಾ, ಇಂಗ್ಲೆಂಡ್ ಸರಿಯಾದ ಉತ್ತರ ಆಗ್ತದೆ. ಹೌದಾ, ಇಂಗ್ಲೆಂಡ್ ಸರಿಯಾದ ಉತ್ತರ ಆಗ್ತದೆ. ಬೂಕರ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಐತ್ರಿ? 2005ರಲ್ಲಿ. ಹೌದಾ, ಸ್ಥಾಪನೆ ಅಂತ ನೆನಪ ನೋಡ್ತೀವಿ, 2005ರಲ್ಲಿ ಸ್ಥಾಪನೆ. ಹಾಗಾದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಈ ಪ್ರಶಸ್ತಿ ನೀಡಲಾಗ್ತದ. ಹಾಗಾದ್ರೆ ಈ ಪ್ರಶಸ್ತಿ ಯಾವುದಕ್ಕೋಸ್ಕರ ನೀಡ್ತಾರೆ, ಯಾವ ಕ್ಷೇತ್ರಕ್ಕೆ ನೀಡ್ತಾರ ಅಂತ ಕೇಳಿದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ನೀಡ್ತಾರೆ. ಹೌದಾ, ಸಾಹಿತ್ಯ ಕ್ಷೇತ್ರಕ್ಕೆ ಏನಪ್ಪ ಈ ಪ್ರಶಸ್ತಿ ನೀಡ್ತಾರೆ. ಅದರಲ್ಲಿ ಎಂಥ ಸಾಹಿತ್ಯ ರೀ ಅಂದ್ರೆ ಇಂಗ್ಲೀಷ್ ಭಾಷೆ ಸಾಹಿತ್ಯ. ಹೌದಾ, ಇಂಗ್ಲೀಷ್ ಭಾಷಾಂತರವಾಗಿರ್ತಕ್ಕಂಥ ಸಾಹಿತ್ಯ ಆಗಲಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲೇ ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಆದರೂ ಪರವಾಗಿಲ್ಲ, ಆದರೆ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಪ್ರಶಸ್ತಿ. ಎಕ್ಸಾಮಲ್ಲಿ ಕೇಳ್ತಾರೆ ಯಾವುದಕ್ಕೋಸ್ಕರ ಪ್ರಶಸ್ತಿಗಳು ನೀಡ್ತಾರ ಅಂತೇಳಿ. ಸಾಹಿತ್ಯಕ್ಕೆ ನೀಡುವಂಥ ಪ್ರಶಸ್ತಿ ರೀ. ಹೌದಾ, ಸಾಹಿತ್ಯಕ್ಕೆ ನೀಡುವಂಥ ಪ್ರಶಸ್ತಿ. ಯಾಕ್ರಿ ಇದು 24ರ ಬೂಕರ್ ಪ್ರಶಸ್ತಿ ಪಡ್ಕೊಂಡವ್ರು ಯಾರು, ಅದ್ರ ಬಗ್ಗೆ ಏನಪ್ಪ ನೋಡ್ರಿ. ನೋಡ್ರಿ, 24ರ ಬೂಕರ್ ಪ್ರಶಸ್ತಿ. ಬಾಹ್ಯಾಕಾಶ ನಿಲ್ದಾಣದ ಕುರಿತು ಕಾದಂಬರಿ ಆರ್ಬಿಟಲ್ಗಾಗಿ ಬ್ರಿಟನ್ ಸಾಹಿತಿ ಸಮಂತಾ ಹಾರ್ವೆ 2024ರ ಬೂಕರ್ ಪ್ರಶಸ್ತಿಯನ್ನು ಹೌದಾ ಪರಿಷ್ಕೃತರಾಗಿದ್ದಾರೆ ಅಥವಾ ಪಡೆದಿದ್ದಾರೆ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಯಾವುದಕ್ಕೋಸ್ಕರ? ಆರ್ಬಿಟರ್ಗಾಗಿ. ಹೌದಾ, ಬಾಹ್ಯಾಕಾಶದಲ್ಲಿರುವ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿದ್ದ ಗಗನಯಾತ್ರಿಗಳ ತಂಡವು ಭೂಮಿಯ ಸೌಂದರ್ಯ ಮತ್ತು ಸೂಕ್ಷ್ಮತೆಯನ್ನು ಅವಲೋಕಿಸುವುದು ಕಾದಂಬರಿಯ ತಿರುಗುಗಳಾಗಿದೆ ಅಂತ ಏನಪ್ಪ ನೋಡ್ತೀವಿ. ಬಾಹ್ಯಾಕಾಶದಿಂದ ಭೂಮಿಯನ್ನು ನೋಡುವುದು ಮಗು ಕನ್ನಡಿಯಲ್ಲಿ ನೋಡುತ್ತಿರುವಂತೆ ಮತ್ತು ಕನ್ನಡಿಯಲ್ಲಿರುವ ವ್ಯಕ್ತಿ ತಾನೇ ಎಂದು ಮೊದಲು ಬಾರಿಗೆ ಅರಿತುಕೊಂಡಂತೆ ಏನಪ್ಪ ಕಾಣಿಸ್ತದ ಅಂತ ಹೇಳ್ತಾರೆ. ಗಗನಯಾನಿಗಳ ಕುರಿತು ಸಂಶೋಧನೆ ನಡೆಸಿ ಗಗನಯಾನಿಗಳ ನೇರ ಪ್ರಸಾರದಲ್ಲಿ ವೀಕ್ಷಿಸಿದ ಅನುಭವದ ಆಧಾರದ ಮೇಲೆ ಕಾದಂಬರಿ ಬರೆದಿರುವುದಾಗಿ ಸಮಂತ ಅವರು ಹೇಳಿರೋದು ಕಂಡು ಬರ್ತದ. ಹಾಗಾಗಿ ಇವರಿಗೆ ಈ ಪ್ರಶಸ್ತಿ ಏನಪ್ಪ ನೀಡಿದ್ರು ಅಂತ ಏನಪ್ಪ ನೋಡ್ತೀವಿ. ಪ್ರತಿ 2 ವರ್ಷಕ್ಕೊಮ್ಮೆ ಈ ಪ್ರಶಸ್ತಿ ನೀಡಲಾಗ್ತದೆ. ಇಂಗ್ಲೆಂಡ್ ಸರ್ಕಾರ ಈ ಪ್ರಶಸ್ತಿ ಏನಪ್ಪ ನೀಡ್ತದೆ. ಯಾವ ಸಾಹಿತ್ಯಕ್ಕೆ ಅಂತ ಕೇಳಿದ್ರೆ ಇಂಗ್ಲೆಂಡ್ ಕಾದಂಬರಿ ಅಥವಾ ಇಂಗ್ಲೆಂಡ್ ಸಾಹಿತ್ಯಕ್ಕೆ ಏನಪ್ಪ ನೀಡುವಂಥ ಒಂದು ಪ್ರಶಸ್ತಿ ಯಾವುದಾಗಿದೆ ಅಂದ್ರೆ ಈ ಪ್ರಶಸ್ತಿ ಯಾವುದು? ಬೂಕರ್ ಪ್ರಶಸ್ತಿ ಅಂತ ಏನಪ್ಪ ನೋಡ್ತೀವಿ. ಹೌದಾ, ನೆಕ್ಸ್ಟ್ ನೋಡ್ರಿ. ಹೌದಾ, ನೆಕ್ಸ್ಟ್ ನೋಡ್ರಿ. ಡೊಮೆನಿಕಾ ಶ್ರೇಷ್ಠ ರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಹೌದಾ, ಡೊಮೆನಿಕಾ ಶ್ರೇಷ್ಠ ರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ ನೀಡಿತು ಅಂತ ನೋಡಿದ್ರೆ ನರೇಂದ್ರ ಮೋದಿನ, ಅಮಿತ್ ಶಾನ, ಜೈಶಂಕರ್ನ, ಮೇಲ್ನ ಯಾರೂ ಅಲ್ಲ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಡೊಮೆನಿಕಾ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಏನಪ್ಪ ನೋಡ್ತೀವಿ. ಯಾಕ್ರಿ ನೀಡಿದ್ರು ಅಂತ ಕೇಳಿದ್ರೆ ಡೊಮೆನಿಕಾ ರಾಷ್ಟ್ರಕ್ಕೆ ಕರೋನಾ ಸಂದರ್ಭದಲ್ಲಿ ಭಾರತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅಪಾರವಾಗಿರ್ತಕ್ಕಂಥ ಸಹಾಯ ಮಾಡಿರೋದು ಕಂಡು ಬರ್ತಾರೆ. ಆ ಸಹಾಯಕ್ಕೋಸ್ಕರ ಈ ಡೊಮೆನಿಕಾ ಸರ್ಕಾರ ಏನು ಮಾಡಿದೆ ಅಂದ್ರೆ ನಾಗರಿಕ ಪ್ರಶಸ್ತಿ, ಈಗ ನಮ್ಮ ದೇಶದಾಗ ಹೆಂಗೆ ಭಾರತ ರತ್ನ ಪ್ರಶಸ್ತಿ ಇರ್ತದೋ ಆ ರಾಷ್ಟ್ರದ ನಾಗರಿಕ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದಾರೆ ಈ ವರ್ಷ? ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಏನಪ್ಪ ಈ ಪ್ರಶಸ್ತಿ ಕೊಟ್ಟಿರೋದು ಕಂಡು ಬರ್ತಾರೆ. ಹೌದಾ, ನೋಡ್ರಿ. ಕರೋನಾ ಸಂಕಷ್ಟದ ಕಾಲದಲ್ಲಿ ನೋಡ್ರಿ, ಕರೋನಾ ಸಂಕಷ್ಟದ ಕಾಲದಲ್ಲಿ ಲಸಿಕೆ ನೀಡುವ ಮೂಲಕ ತಮ್ಮ ದೇಶಕ್ಕೆ ನೆರವಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಡೊಮೆನಿಕಾ ದೇಶದ ಸರ್ಕಾರ ಮತ್ತೊಮ್ಮೆ ಪ್ರಶಂಸೆ ನೀಡಿದೆ. ಉಭಯ ದೇಶಗಳ ನಡುವಿನ ಸಂಬಂಧ ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿ ಡೊಮೆನಿಕಾ ಅವಾರ್ಡ್ ಆಫ್ ಆನರ್ ನೀಡಿ ಗೌರವಿಸಲು ಮುಂದಾಗಿದೆ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಗಯಾನದ ಜಾರ್ಜ್ ಟೌನ್ನಲ್ಲಿ 19ರಿಂದ 21ರವರೆಗೆ ನಡೆಯಲಿರುವ ಭಾರತದ ಕ್ಯಾರಿಕಮ್ ಹೌದಾ ಶೃಂಗಸಭೆಯಲ್ಲಿ ಡೊಮೆನಿಕನ್ ಅಧ್ಯಕ್ಷೆ ಸಿಲ್ವಾನಿ ಬರ್ಟನ್ ಅವರು ಪ್ರಧಾನಿ ಮೋದಿಯವರಿಗೆ ಈ ಪ್ರಶಸ್ತಿಯನ್ನು ಹೌದಾ ಪ್ರದಾನ ಮಾಡಿ ಗೌರವಿಸಲಿದ್ದಾರೆ ಅಂತ ನೋಡ್ತೀವಿ.
COVID-19 ಸಾಂಕ್ರಾಮಿಕದ ಸಮಯದಲ್ಲಿ ಭಾರತ ನೀಡಿದ ಬೆಂಬಲ, ನಾ ಹೇಳಿದಲ್ಲ ನಿಮಗ, ಕೋವಿಡ್ ಸಂದರ್ಭದಲ್ಲಿ ಭಾರತ ಈ ರಾಷ್ಟ್ರಕ್ಕೆ ನೀಡಿದ ಬೆಂಬಲಕ್ಕೋಸ್ಕರ ಈ ಪ್ರಶಸ್ತಿ ಪರ್ ನೀಡ್ತಾ ಇದ್ದಾರೆ. 2021 ಫೆಬ್ರವರಿಯಲ್ಲಿ ಕರೋನಾ ಉಲ್ಬಣಿಸಿದಾಗ ಭಾರತ ಸರ್ಕಾರ ಡೊಮಿನಿಕಾ ದೇಶಕ್ಕೆ 70,000 70,000 ಅಸಾಜನಿಕ ಲಸಿಕೆಯನ್ನು ಕಳಿಸಿಕೊಟ್ಟಿತ್ತು. ಎಷ್ಟು? 70,000. ಹೌದಾ, ಭಾರತದ ಲಸಿಕೆ ಮೈತ್ರಿ ನೀತಿಯಡಿ ಉಚಿತವಾಗಿಯೇ ಪೂರೈಸಲಾಗಿತ್ತು. ಫ್ರೀಯಾಗಿ ಕೊಟ್ಟರೆ 70,000. ಹೌದಾ, ಡೊಮಿನಿಕಾದಲ್ಲಿ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಮತ್ತು ಮಾಹಿತಿ ತಂತ್ರಜ್ಞಾನದ ಉದ್ಯಮದ ಪ್ರಗತಿ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವು ಸರ್ಕಾರಕ್ಕೆ ಅಪಾರವಾಗಿದೆ ಅಂತ ನೋಡ್ತೀವಿ. ಹಾಗಾಗಿ ಮೋದಿ ಅವರು ಡೊಮಿನಿಕಾ ದೇಶದ ಪಾಲಿಗೆ ನಿಜವಾದ ಮಿತ್ರರಾಗಿದ್ದಾರೆ ಎನ್ನುವ ಒಂದು ಉದ್ದೇಶದಿಂದ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಪ್ರಶಸ್ತಿಯನ್ನು ನೀಡಿದಾರ ಅಂತ ನೋಡ್ತೀವಿ. ಹೌದಾ, ನೋಡ್ರಿ, ಇದು ಮೋದಿ ಅವರಿಗೆ ನೀಡಿರ್ತಕ್ಕಂತಹ ಒಂದು ಪ್ರಮುಖ ಪ್ರಶಸ್ತಿ ಅಂತ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಹೌದಾ, ಮುಂಡಾ ಬುಡಕಟ್ಟು ಹೋಗ್ಯದ. ಹೌದಾ, ಮುಂಡಾ ಬುಡಕಟ್ಟು ಜನ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ? ಛತ್ತೀಸ್ಗಢನ, ಜಾರ್ಖಂಡ್ನ, ಒಡಿಸ್ಸಾನ, ಪಶ್ಚಿಮ ಬಂಗಾಳ ಅಂತ ಕೇಳಿದ್ರೆ ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ಯಾಕ್ರಿ ಇವ್ರದ್ದು ಯಾಕೆ ಮ್ಯಾಟ್ರ್ ಬಂತು ಅಂತ ನೋಡ್ತಾ ಹೋದ್ರೆ, ಬಿರ್ಸಾ ಮುಂಡಾ ಅಂತಕ್ಕಂತಹ ಮುಂಡಾ ಜನಾಂಗದ ನಾಯಕರಿ. ಆತನ ಜನ್ಮ ದಿನೋತ್ಸವದ ಅಂಗವಾಗಿ ಅನೇಕ ವಿಶೇಷತೆ ಪೇಪರ್ನ ಅಂಕಣದಲ್ಲಿ ಬಂದಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ತಗೊಂಡಿದ್ದೆವು. ಹಾಗಾದ್ರೆ ನೋಡ್ರಿ, ಬುಡಕಟ್ಟು ನಾಯಕನಾಗಿರ್ತಕ್ಕಂಥ ಬಿರ್ಸಾ ಮುಂಡಾ ಭಾರತಾದ್ಯಂತ ಬುಡಕಟ್ಟು ಸಮುದಾಯದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಸಾಂಪ್ರದಾಯಿಕ ಕೊಡುಗೆಗಳು, ಅವರ ಆಚಾರ ವಿಚಾರಗಳನ್ನು ತಿಳಿಸುವ ಉದ್ದೇಶದಿಂದ ನವೆಂಬರ್ 15ರಂದು ಪ್ರತಿ ವರ್ಷ ಬುಡಕಟ್ಟು ನಾಯಕ ಸ್ವತಂತ್ರ ಹೋರಾಟಗಾರ ಬಿರ್ಸಾ ಮುಂಡಾ ಅವರ ಜನ್ಮ ದಿನವನ್ನು ಜನಜಾತಿಯ ಗೌರವ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಹೇಳ್ತಾರೆ, ಜನಜಾತಿಯ ಗೌರವ ದಿನವಾಗಿ ಈ ಕೆಳಗಿನ ಯಾರ ನೆನಪಿಗಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಕೇಳ್ತಾರ. ಬಿರ್ಸಾ ಮುಂಡಾರ ನೆನಪಿಗೋಸ್ಕರ ಮಾಡ್ಲಾಗ್ತದೆ. ಬಿರ್ಸಾ ಮುಂಡಾ ಒಬ್ಬ ಸಾಮಾನ್ಯ ಇದು ಬುಡಕಟ್ಟು ಜನದ ನಾಯಕನಾಗೋದು ಅಷ್ಟೇ ಅಲ್ಲದೆ ಬ್ರಿಟಿಷರ ಜೊತೆ ಹೋರಾಟ ಮಾಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿ ರೀ. ಜಾರ್ಖಂಡ್ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಮುಂಡಾ ಜನಾಂಗ ಕಂಡು ಬರ್ತಾರ. ಮತ್ತು ಬುಡಕಟ್ಟು ಜನರ ಬುಡಕಟ್ಟು GI ಟ್ಯಾಗ್ ಮೂಲಕ ಉತ್ಪನ್ನಕ್ಕೆ ಗೌರವ ಕೂಡ ನೀಡಲಾಗಿದೆ. 75ಕ್ಕೂ ಹೆಚ್ಚು ಬುಡಕಟ್ಟು ಉತ್ಪನ್ನಗಳು ಈಗ ಅಧಿಕೃತವಾಗಿ ಭೌಗೋಳಿಕ GI ಟ್ಯಾಗ್ ಅನ್ನು ನೀಡಲಾಗಿದೆ ಅಂತ ನೋಡ್ತೀವಿ. ಬುಡಕಟ್ಟು ಕೇಂದ್ರ ಸರ್ಕಾರದ ಸ್ಥಳೀಯತೆಗೆ ಧ್ವನಿ ವೋಕಲ್ ಫಾರ್ ಲೋಕಲ್ ಉಪಕ್ರಮದೊಂದಿಗೆ ಪೂರಕವಾಗಿದೆ ಅಂತ ನೋಡ್ತೀವಿ. ಇದರಿಂದಾಗಿ ಸಾಂಪ್ರದಾಯಿಕ ಹಾಗೂ ಸಾಂಸ್ಕೃತಿಕ ಕರಕುಶಲತೆಯನ್ನು ಮಾನ್ಯತೆ ಪಡೆದಿವೆ, ಬಾಂಡ್ಗಳಾಗಿ ಪುನರ್ವರ್ತಿಸಲಾಗಿದೆ ಅಂತ ನೋಡ್ತೀವಿ. 2024ರಲ್ಲಿ ಆಸಾಂನ ಜಾಸಿ ಎಂಬ ಬಿದಿರಿನ ಟೋಪಿ ಆಸಾಂನ ಜಾಸಿ ಅಂತಕ್ಕಂಥ ಬಿದಿರಿನ ಟೋಪಿ ಏನ್ ಮಾಡಿದ್ರು, GI ಟ್ಯಾಗ್ ಸೇರಿಸಿದ್ರು. ಮತ್ತು ಒಡಿಸ್ಸಾದ ಡೊಂಗೈ ಕೊಂಡ ಶಾಲು ಇದು ಕೂಡ ಏನ್ ಮಾಡಿದ್ರು ಅಂದ್ರೆ GI ಟ್ಯಾಗ್ ಸೇರಿಸ್ಬಿಟ್ರಿ. ಅರುಣಾಚಲ ಪ್ರದೇಶದ ಹಾಲಿನಿಂದ ಹುದುಗಿಸಿದ ಉತ್ಪನ್ನ, ಹಾಲಿನಿಂದ ತಯಾರು ಮಾಡಿರ್ತಕ್ಕಂಥ ಉತ್ಪನ್ನ GI ಟ್ಯಾಗ್ ಸಿಗ್ತ್ರಿ. ಚುರ್ಪಿ ಅಂತ ನೋಡ್ತೀವಿ. ಒಡಿಸ್ಸಾದಲ್ಲಿ ನೇಕಾರರು ಕೆಂಪು ಇರುದೆಗಳಿಂದ ತಯಾರಿಸಲಾಗಿರುವ ಸಿಮ್ಲಿಪಾಲ್ ಕಾಯಿ ಶೆಟ್ಟಿ ಅಂತ ನೋಡ್ತೀವಿ. ಮತ್ತು ಬೂಡೋ ಸಮುದಾಯದ ನೈದ ಬಟ್ಟೆಗಳು, ಬೂಡೋ ಆರೋಗ್ಯ ಸೇರಿದಂತೆ ಹಲವಾರು ವಸ್ತುಗಳನ್ನು ಕೂಡ GI ಟ್ಯಾಗ್ ಕೂಡ ಪಡೆದುಕೊಂಡಿರೋದು ಕಂಡು ಬರ್ತದೆ. ಯಾಕ್ರಿ ಇದೆಲ್ಲ ಟ್ಯಾಗ್ ನೀಡ್ತಾ ಇರೋದು ಅಂತ ನೋಡ್ತಾ ಹೋದ್ರೆ, ಬುಡಕಟ್ಟು ಪಾರಂಪರೆಯ ಒಂದು ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಮತ್ತು ಅವರನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಏನು ಮಾಡ್ಬೇಕಂದ್ರೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಷ್ಟೊಂದು 75ಕ್ಕೂ ಹೆಚ್ಚು ಬುಡಕಟ್ಟು ವಿಷಯಗಳನ್ನು GI ಟ್ಯಾಗ್ದಲ್ಲಿ ಸೇರ್ಪಡೆ ಆಗಿದಾವ ಅಂದ್ರೆ ಇಲ್ಲೇ ನಾವು ತಿಳ್ಕೊಬೇಕ್ರಿ. ನೋಡ್ರಿ, ಅಮೇರಿಕ ಗುಪ್ತಚರ ಮುಖ್ಯಸ್ಥೆ ಈ ಕೆಳಗಿನ ಯಾವ ಭಾರತೀಯರು ನೇಮಕರಾಗಿದ್ದಾರೆ ಅಂತ ನೋಡ್ತೀವಿ.
ಹೌದಾ, ತುಳಸಿನ, ಕಮಲಾ ಹ್ಯಾರಿಸ್ನ, ಕ್ಯಾಸ್ ಪಟೇಲ ಮೇಲಿನ ಯಾರೂ ಅಲ್ಲ ಅಂತ ಕೇಳಿದ್ರೆ ತುಳಸಿ ಅವರು ಟ್ರಂಪ್ ಸರ್ಕಾರದಲ್ಲಿ ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿ ನೇಮಕರಾಗಿದ್ದಾರೆ. ಹೌದಾ, ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿ ನೇಮಕರಾಗಿದ್ದಾರೆ. ಹಾಗಾದ್ರೆ ನೋಡ್ರಿ ಅವ್ರ ವಿವರಣೆ ಏನಪ್ಪ ನೋಡ್ರಿ. ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಹೌದಾ ಟ್ರಂಪ್ ತಮ್ಮ ಕಟ್ಟ ಬೆಂಬಲಿಗರಾದ ಹಿಂದೂ ಸಂಸದೆ ತುಳಸಿ ಗಬಾರ್ಡ್ರನ್ನು ರಾಷ್ಟ್ರೀಯ ಗುಪ್ತಚರ ವಿಭಾಗದ ನಿರ್ದೇಶಕಿಯಾಗಿ ನೇಮಿಸಿದ್ದಾರೆ. ಈ ಮೂಲಕ ವಿವೇಕ್ ರಾಮಸ್ವಾಮಿ ಬಳಿಕ ಮತ್ತೊಬ್ಬ ಹಿಂದೂ ಧರ್ಮೀಯರಿಗೆ ಟ್ರಂಪ್ ಆಡಳಿತದಲ್ಲಿ ಮಹತ್ವದ ಹುದ್ದೆಯನ್ನು ಲಭಿಸಲಾಗಿದೆ ಅಂತ ನೋಡ್ತೀವಿ. ತುಳಸಿ 18 ಗೂಢಚಾರ ಸಂಸ್ಥೆಯ ಮೇಲುಸ್ತುವಾರಿಯಾಗಿ ನೇಮಕರಾಗಿದ್ದಾರೆ. ಇಸ್ರೇಲ್ ಸಂಘರ್ಷ, ಉಕ್ರೇನ್ ರಷ್ಯಾ ಯುದ್ಧ, ಮಧ್ಯಪ್ರಾಚ್ಯದ ಅಶಾಂತಿಯ ನಡುವೆ ಅಮೆರಿಕದ ನಡೆಗಳು ಗುಪ್ತಚರ ಮಾಹಿತಿಯ ಮೇಲೆ ಅವಲಂಬಿತವಾಗಿದೆ ಅಂತ ನೋಡ್ತೀವಿ. ಮೂಲತಃ ಡೆಮೊಕ್ರಾಟಿಕ್ ಪಕ್ಷದವರಾಗಿದ್ದ ತುಳಸಿ 2022ರಲ್ಲಿ ಟ್ರಂಪ್ ಬೆಂಬಲಿಗರಾಗಿದ್ದರು. ಇವರು ಅಮೆರಿಕದ ಮೊದಲ ಹಿಂದೂ ಮಹಿಳಾ ಸಂಸದೆಯಾಗಿದ್ದಾರೆ ಅಂತ ನೋಡ್ತೀವಿ. ಯಾಕ್ರಿ ಮೊದಲ ಹಿಂದೂ ಅಂತ ಯಾಕೆ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಅಮೆರಿಕ ಏನಾಗಿದೆ, ಕ್ರೈಸ್ತ ಧರ್ಮದ ಒಂದು ರಾಷ್ಟ್ರ ಇದು. ಹೌದಾ, ಆ ಕ್ರೈಸ್ತ ಧರ್ಮೀಯರಲ್ಲಿ ಒಬ್ಬ ಹಿಂದೂ ಮಹಿಳೆ ಅಮೇರಿಕನ್ ಸಂಸದ ಆಗೋದು ಬಹಳ ಇಂಪಾರ್ಟೆಂಟ್. ಹೌದಾ ಅಂತ ನೋಡ್ತೀವಿ. ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಯುರೋಪ್ಗೆ ಅತಿ ದೊಡ್ಡ ತೈಲು ಪೂರಕವಾದ ದೇಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹೌದಾ, ಭಾರತನ, ಚೀನಾನ, ಅಮೇರಿಕನ, ಸಿರಿಯಾನ ಅಂತ ಕೇಳಿದ್ರೆ ಭಾರತ ರಾಷ್ಟ್ರ ಏನಾಗಿದೆ ಅಂದ್ರೆ ಯುರೋಪ್ಗೆ ಭಾರತ ಅತಿ ದೊಡ್ಡ ತೈಲು ಪೂರೈಕೆ ದೇಶ ಅಂತ ನೋಡ್ತೀವಿ. ತೈಲು ಪೂರೈಕೆಯ ದೇಶ ಆಗಿರೋದೇನಪ್ಪ ಕಂಡು ಬರ್ತದೆ. ಹೌದಾ, ಅಷ್ಟೊಂದು ತೈಲ ಅದ ಏನ್ರಿ ನಮ್ಮಲ್ಲಿ ಅಂತ ಕೇಳಿದ್ರೆ ನಮ್ಮಲ್ಲಿ ತೈಲ ಇಲ್ಲ. ಮತ್ತು ನಾವು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಲ್ಲ, ನಾವು ಇಂಪೋರ್ಟ್ ಬೇರೆ ಕಡೆಯಿಂದ ಮಾಡ್ಕೊಂಡು ಈ ಕಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವ್ರಿ ಯುರೋಪ್. ಯಾಕ್ರಿ ಅಂತ ಕೇಳಿದ್ರೆ ನೋಡ್ರಿ, ಬಹುತೇಕ ತೈಲ ಅಗತ್ಯತೆಗಳಿಗೆ ವಿದೇಶಗಳನ್ನೇ ಅವಲಂಬಿಸಿರುವ ಭಾರತದ ಯುರೋಪ್ ದೇಶಗಳಿಗೆ ಅತಿ ದೊಡ್ಡ ತೈಲು ರಫ್ತ ದೇಶವಾಗಿ ಹೊರಹೊಮ್ಮಿದೆ. ಯಾವುದು? ಭಾರತ. ನಮ್ಮಲ್ಲೂ ತೈಲ ಇಲ್ಲ, ನಮ್ಮಲ್ಲೂ ಅಷ್ಟೊಂದು ಪೆಟ್ರೋಲಿಯಂ ಇಲ್ಲ, ಆದರೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಯಾಕ್ರಿ? ಹೆಂಗ? 2024ನೇ ಹಣಕಾಸು ವರ್ಷದ ಮೊದಲ 3 ತಿಂಗಳಲ್ಲಿ ಯುರೋಪ್ ದೇಶಗಳಿಗೆ ಭಾರತ ತೈಲ ರಫ್ತಿನಲ್ಲಿ 58% ಭಾರಿ ಏರಿಕೆ ಕಂಡು ಬಂದಿದೆ. ಹೌದಾ, ಉಕ್ರೇನ್ ಮೇಲಿನ ಯುದ್ಧದ ಬಳಿಕ ರಷ್ಯಾದಿಂದ ತೈಲು ಆಮದು ಯುರೋಪ್ ದೇಶಗಳು ನಿಷೇಧ ಮಾಡಿದವ್ರಿ. ಯಾವಾಗ ಉಕ್ರೇನ್ ರಷ್ಯಾ ಯುದ್ಧ ಆಯ್ತಲ್ಲ, ಆಗ ಉಕ್ರೇನ್ ಎಲ್ಲಿ ಬರ್ತದ? ಯುರೋಪಿಯನ್ ಕಂಟ್ರಿ ಒಳಗದ. ರಷ್ಯಾನು ಯುರೋಪಿಯನ್ ಎಲ್ಲ ಅರ್ಧ ಅದ ಮತ್ತು ಏಷ್ಯಾದಲ್ಲೇ ಅರ್ಧ ಅದ. ಅವೆರಡರ ನಡುವೆ ಸಂಘರ್ಷ ಏನಾಯ್ತಲ್ಲ, ಆ ಕಾರಣದಿಂದಾಗಿ ಯುರೋಪ್ ಏನು ಮಾಡ್ತಾ ಇದೆ, ನಿಮ್ಮ ರಾಷ್ಟ್ರದ ತೈಲ ನಮಗೆ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟಾಗ ನಾವು ಎಲ್ಲಿಂದ ತೈಲ ತಗೋತೀವಿ? ಈಗ ಭಾರತ. ಹಾಗಾದ್ರೆ ಭಾರತ ಎಲ್ಲಿಂದ ತರ್ತಾ ಇದೆ? ರಷ್ಯಾ ದೇಶದಿಂದ ಭಾರತ ತಗೋತೀರಿ, ಭಾರತದಿಂದ ಯುರೋಪಿಗೆ ಹೋಗ್ತದ. ಹೌದಾ, ಈ ರೀತಿ ಆಗ್ಬಿಟ್ಟದ ನೋಡ್ರಿ. ಇನ್ನೊಂದೆಡೆ ಭಾರತಕ್ಕೆ ರಷ್ಯಾ ರಿಯಾಯಿತಿ ದರದಲ್ಲಿ ತೈಲು ಪೂರೈಸ್ತಾ ಇದೆ ನೋಡ್ರಿ. ಭಾರತಕ್ಕೆ ರಷ್ಯಾ ತೈಲ ಕೊಡ್ತಾ ಇದೆ, ಭಾರತ ಯುರೋಪಿಗೆ ಕೊಡ್ತಾ ಇದೆ. ಹೀಗಾಗಿ ಭಾರತ ಕಂಪನಿಗಳು ಆಮದು ಮಾಡಿಕೊಂಡ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಯುರೋಪಿಗೆ ರಫ್ತು ಮಾಡುತ್ತಿವೆ. ಹೌದಾ, ಯುರೋಪ್ ದೇಶಗಳು ರಷ್ಯಾದಿಂದ ಬೇರೆ ದೇಶಗಳು ಖರೀದಿ ಮಾಡಿ ಅದನ್ನು ಸಂಸ್ಕರಿಸಿ ಪೂರೈಕೆ ಮಾಡಿದರೆ ಅದು ಖರೀದಿಗೆ ನಿಷೇಧ ಹೇರಿಲ್ಲ. ಹೌದಾ, ಪರಿಣಾಮ ಭಾರತ ಇದೀಗ ಯುರೋಪ್ ದೇಶಗಳಿಗೆ ದೊಡ್ಡ ಮಟ್ಟದಲ್ಲಿ ತೈಲ ಪೂರೈಕೆ ಮಾಡುತ್ತಿದೆ. ಐರೋಪ್ ಅಂತ ನೋಡ್ತೀವಿ ದೇಶಗಳಿಗೆ ಭಾರತ. ಹೌದಾ, ಭಾರತದ ಜಾಮ್ನಗರ್, ಹೌದಾ, ವಡಿನಾರ್, ಗುಜರಾತ್ ಮತ್ತು ಹೊಸ ಮಂಗಳೂರು ಸಂಸ್ಕರಣಾಗಾರರಿಂದ ತೈಲ ಉತ್ಪನ್ನಗಳನ್ನು ರಫ್ತಾಗ್ತಾ ಇದೆ ಅಂತ ನೋಡ್ತೀವಿ. ನೋಡ್ರಿ, ರಷ್ಯಾ ಉಕ್ರೇನ್ ದಾಳಿಯಿಂದ ನಮ್ಮ ರಾಷ್ಟ್ರಕ್ಕೆ ಇನ್ಕಮ್ ಜಾಸ್ತಿ ಆಗಿಬಿಟ್ಟದ. ಹೌದಾ, ನೆಕ್ಸ್ಟ್ 2024ರ ಮಹಿಳಾ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಟ್ರೋಫಿ ಆತಿಥ್ಯ ನಗರ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ, 2024ರ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ನಗರ ಯಾವುದು ಅಂತ ಕೇಳಿದ್ರೆ ಜೈಪುರ್ ರಾಜಸ್ಥಾನ, ಲಕ್ನೋ ಉತ್ತರ ಪ್ರದೇಶನ, ಹೌದಾ, ರಾಜ್ಗೀರ್ ಬಿಹಾರ, ಇಂದೋರ್ ಮಧ್ಯಪ್ರದೇಶ ಅಂತ ಕೇಳಿದ್ರೆ ರಾಜ್ಗೀರ್ ಬಿಹಾರ್ ಅಂತ ಹುಡ್ತೀವಿ. ಹೌದಾ, ರಾಜ್ಗೀರ್ ಬಿಹಾರ್ ರೀ ನೋಡ್ರಿ. ರಾಜ್ಗೀರ್ ಬಿಹಾರ್.
ನೋಡ್ರಿ 2024ರ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ ನವೆಂಬರ್ 11ರಿಂದ 20ರವರೆಗೆ ಬಿಹಾರದ ರಾಜ್ಗೀರ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಿತು ಅಂತ ನೋಡ್ತೀವಿ. ನಡೀತಾ ಇದೆ ಇನ್ನೂ ಕೂಡ. ಬಿಹಾರದಲ್ಲಿ ನಡೆಯುತ್ತಿರುವ ಮೊದಲ ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಾವಳಿ ಇದಾಗಿದೆ ಅಂತ ನೋಡ್ತೀವಿ. ನೂತನ ನಾಯಕಿ ಸಲೀಮಾ ಟೇಟೆ ನೇತೃತ್ವದಲ್ಲಿ ಭಾರತ ಮಹಿಳಾ ಹಾಕಿ ತಂಡದ ಪ್ರಶಸ್ತಿಯನ್ನು ಉಳಿಸಿಕೊಳ್ಳಲಿದ್ದಾರೆ ಅಂತ ನೋಡ್ತೀವಿ. ಚೀನಾ, ಪ್ಯಾರಿಸ್ ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತರು, ಹೌದಾ, ಜಪಾನ್, ಕೊರಿಯಾ, ಮಲೇಷಿಯಾ ಮತ್ತು ಹೌದಾ ಥೈಲ್ಯಾಂಡ್ ಭಾಗವಹಿಸುವ ಪ್ರಮುಖ ತಂಡಗಳು ಪಂದ್ಯಾವಳಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಆಯೋಜಿಸುವಲ್ಲಿ ಬಿಹಾರ್ ಬೆಳೆಯುತ್ತಿರುವ ಪಾತ್ರವನ್ನು ಎತ್ತಿ ತೋರಿಸುತ್ತಿದೆ ಅಂತ ನೋಡ್ತೀವಿ. ಹೌದಾ, ನೋಡ್ರಿ, ಎತ್ತಿ ತೋರಿಸುತ್ತಿದೆ ಅಂತ ನೋಡ್ತೀವಿ. ಹಾಗಾದ್ರೆ ನೋಡ್ರಿ, ಒನ್ಲೈನರ್ ಕ್ವಶನ್ಗಳು ನೋಡ್ರಿ. ಹೌದಾ, ಟೋಟೋ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ನೆಲೆಸಿದ್ದಾರೆ? ಪಶ್ಚಿಮ ಬಂಗಾಳ. ಇತ್ತೀಚೆಗೆ ನಿಧನರಾದ ಪಂಡಿತ್ ನಾರಾಯಣ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಸಂಗೀತ. ಯಾವ ದಿನವನ್ನು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಅಂತ ನೋಡ್ತೀವಿ. ಹೌದಾ, ನವೆಂಬರ್ 11ನೇ ತಾರೀಕು ರೀ. ಹೌದಾ, ಕಾಯಕಲ್ಪ ಯೋಜನೆ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ನೋಡಿದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕಂಡುಬರ್ತದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಪ್ರಾರಂಭಿಸಿರೋದನ್ನ ಕಂಡುಬರ್ತದ. ಇದು ಇವತ್ತಿನ ಕರೆಂಟ್ ಇವೆಂಟ್ಸ್ ಅಂದ್ರೆ 11, 12, 13ನೇ ತಾರೀಕು. ಇನ್ನ ಬ್ಯಾಲೆನ್ಸ್ ಅದ ರೀ, ಅವು ಸದ್ಯದಲ್ಲೇ ನಾನು ಬಿಡುಗಡೆ ಮಾಡ್ತೀವಿ, ಬಿಡ್ತೀವಿ, ವಿಡಿಯೋದಲ್ಲಿ ಬಿಡ್ತೀವಿ. ಹೌದಾ, ನೋಡ್ರಿ, ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಮತ್ತು ಇದೇ ಡಿಸೆಂಬರ್ 1ರಿಂದ ಜನವರಿ 1ನೇ ತಾರೀಕುವರೆಗೆ ಫ್ರೀ ಕ್ಲಾಸಸ್ ಆರಂಭವಾಗ್ತಾ ಇದೆ. ಫ್ರೀ ಕ್ಲಾಸ್ನ ಉದ್ದೇಶ ಏನು ಅಂದ್ರೆ ನಾವು ವರ್ಷಕ್ಕೆ ಇಯರ್ ಎಂಡಿಂಗ್ 1 ತಿಂಗಳು ಎಲ್ಲ ಹುಡುಗರಿಗೆ ಫ್ರೀ ಕ್ಲಾಸಸ್ ಕೊಡ್ತೀವಿ. ಯಾರೇ ಇಂಟ್ರೆಸ್ಟೆಡ್ ಇರೋರು ಬಂದು ಫ್ರೀ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಬರೋಕ್ಕಿಂತ ಪೂರ್ವದಲ್ಲಿ ನೋಂದಣಿ ಮಾಡಿಸ್ಬೇಕು. ನೋಂದಣಿಗೆ ಯಾವುದೇ ಫೀಸ್ ಇರೋದಿಲ್ಲ. ಹೌದಾ, ಬಂದು ಫ್ರೀ ಕ್ಲಾಸ್ ಕೇಳ್ಬೋದು. ಫ್ರೀ ಕ್ಲಾಸ್ನು ನಮಗೆ ಕೇಳೋಕ್ಕಾಗೋದಿಲ್ಲ ಅಂದ್ರೆ ಕಾಂಪಿಟೇಟಿವ್ ವಿಚಾರನೂ ಬಿಡ್ಬೇಕ್ರಿ. ಹೌದಾ, ಫ್ರೀ ಕ್ಲಾಸಿಗೂ ಕೆಲವ್ರು ಯವ್ವ ಹೋದ್ರೆ ಹಂಗೆ ಬಿಟ್ರೆ ಹಂಗೆ. ಹೌದಾ, ಯಾಕೆ ಈ ಕಡೆ ನಮ್ಮ ಜನ ಹಿಂದೆ ಉಳ್ದಿದಂದ್ರೆ ಇದೇ ಕಾರಣಕ್ಕೆ ರೀ. ಹೌದಾ, ಕೆಲವು ಕ್ಲಾಸ್ ಕೇಳಕ್ಕೆ ಇಂಟ್ರೆಸ್ಟ್ ಪಡಲ್ರಿ. ಮತ್ತು ಏನು ಮಾಡ್ಬೇಕಲ್ಲತ್ತಾರೋ ಏನು ಸುದ್ದನೋ. ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿದ್ರ ಹೌದಾ 97 ಪೋಸ್ಟಿಗೆ 90,000 ಜನ ಎಕ್ಸಾಮ್ ಬರೀತಾರ. ಅದರಲ್ಲಿ ಎಕ್ಸಾಮ್ ಬರೆಯೋಕ್ಕಿಂತ ಪೂರ್ವದಲ್ಲೇ ಪೇಪರ್ ಹಗರಣ. ಹೌದಾ, ಇಂಥ ಮೂಮೆಂಟ್ ಒಳಗೆ ಹೌದಾ ಕ್ಲಾಸಿಗೆ ಅಂದ್ರೆ ಬಂದು ಕುಂತು ಚಂದ ಓದೋದು ಬಿಟ್ಟು ಹೌದಾ ಎಲ್ಲಾರ ರೀಲ್ಸ್ ನೋಡ್ಕೊತ ಕುಂತ, ಅದು ನೋಡ್ಕೊತ ಕುಂತ, ಅಲ್ಲಿ ಕುಂತ, ಇಲ್ಲಿ ಕುಂತ, ಆ ಕಡೆ ತಿರ್ಗಾಡ್ದ, ಈ ಕಡೆ ತಿರ್ಗಾಡ್ದ, ಈ ರೀತಿ ಭಾಳ ಆಗ್ತದೆ. ಹೌದಾ, ಭಾಳಷ್ಟು ಈ ರೀತಿ ಮಾಡೋದು ತಪ್ಪು ಅಂತ ಹೇಳ್ಬೋದು. ಅದರ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಒಂದು ನಾಲೆಡ್ಜ್. ಆ ನಾಲೆಡ್ಜ್ ಬರೀ ಸರ್ಕಾರಿ ನೌಕರಿಗಂತ ಅಷ್ಟೇ ಅಲ್ಲ. ಸರ್ಕಾರಿ ನೌಕರಿ ಕೈ ಹಿಡ್ಲಿಲ್ಲ ಅಂದ್ರೂ ಕೂಡ ನಾಲೆಜ್ ನಿಮಗೇನಪ್ಪ ಅಂದ್ರೆ ಕೈ ಹಿಡ್ದೇ ಹಿಡಿತದ. ಅದು ದೊಡ್ಡವ್ರು ಹೇಳ್ತಾರಲ್ಲ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ಅಂತೇಳಿ. ಹೌದಾ, ಅದು ತತ್ವ ನೀವು ಫಾಲೋ ಮಾಡ್ರಿ. ಹೌದಾ, ಅದು ಬಿಟ್ಟು ಸುಮ್ಮನೆ ಏನೇನೋ ಆ ಕಡೆ ಕುಂತ ಈ ಕಡೆ ಕುಂತ. ಹೌದಾ, ನಾವು ಕೆಲವೊಂದು ಕಾಲೇಜ್ಗಳಿಗೆ ವಿಸಿಟ್ ಕೊಟ್ಟಿದ್ದೆವು. ಹೌದಾ, ಅಂಥ ಟೈಮ್ನಾಗ ನೋಡಿದೆವು ನಾವು ಯಾವ ರೀತಿ ಮೈಂಡ್ ಸೆಟ್ ಇರ್ತದೆ. ಹೌದಾ ಅಂತ ನೋಡಿದ್ದೀವಿ. ಹಾಗಾಗಿ ನೀವು ಕ್ಲಾಸಸ್ಗಳು ಬರ್ರಿ. ಇನ್ನು ಇನ್ನೊಂದು ಮ್ಯಾಟ್ರ್ ಹೇಳಲೇಬೇಕು. ಕೆಲವೊಂದು ಕಾಲೇಜ್ದವರು ಸಂಪೂರ್ಣ ಇಡೀ ಕಾಲೇಜೇ ನಂದೇ ಅಂದ್ಕೊಂಡು ಕುಂತು ಬಿಟ್ಟಿದ್ದಾರೆ. ಕಾಂಪಿಟೇಟಿವ್ ಬಗ್ಗೆ ಹೇಳಕ್ಕೆ ಹೋಗಿರ್ತೀವಿ, ನಾವೇನೇ ಅವರಿಂದ ಇನ್ಕಮ್ ಬರೋದಿಲ್ಲ. ಯಾವ ಸ್ಟೂಡೆಂಟಿಂದ ನಾವೇನು ಕೊಡ್ರಿ ನಮಗೆ ರೊಕ್ಕ ಅಂತ ನಾವೇನು ಕೇಳೋದಿಲ್ಲ. ಹೌದಾ, ನಾಳೆಗೆ ಬಾ, ನಾಡ್ದು ಬಾ, ಅವಾಗ ಬಾ, ಇವಾಗ ಬಾ. ಈ ಪ್ರಾನ್ಸಿಪಾಲ್ ಇದು ಪ್ರೊಫೆಸರ್ಗಳು ಅವರೆಲ್ಲ ಏನು ಮಾಡ್ಬೇಕು ಗೊತ್ತಾ, ಕಾಲೇಜಲ್ಲಿ ಇರುವಾಗಲೇ ಕಾಂಪಿಟೇಟಿವ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ಬೇಕ್ರಿ. ಅದು ಬಿಟ್ಟು ಹೌದಾ ಅದು ಬಿಡೋದ್ರಿ, ಏನಾರ ಹೇಳ್ಕೊತ ಕೂಡೋದು. ಹೌದಾ, ಏನು ಹೇಳ್ತಾರೋ ಏನು ಸುದ್ದನೋ. ಹೌದಾ, ನಾನೇ ಅಲ್ಲ, ನಮ್ಮಂಥವ್ರು ಭಾಳ ಜನ ಹೋಗಿರ್ತಾರ ಕಾಂಪಿಟೇಟಿವ್ ಬಗ್ಗೆ ನಾವು ಹಿಂಗೆ ಮಾಹಿತಿ ಕೊಡಕ್ಕೆ ಬಂದಿದ್ದೀವಿ ಅಂತೇಳಿ. ಅದು ಬಿಡೋದೇ ಇಲ್ರಿ. ಇದು ನಮ್ಮ ಕಡೆ ಮಾತ್ರ ಹಂಗದ, ಬೇರೆ ಕಡೆ ದಕ್ಷಿಣ ಕರ್ನಾಟಕ ಸೈಡೆಲ್ಲ ಈ ರೀತಿ ಇಲ್ಲ. ಹೌದಾ, ಈ ಕಡೆ ಒಂದು ಕಾಲೇಜ್ದಾಗ ನಾವು ಪ್ರೊಫೆಸರ್ ಇದ್ದೀವಿ ಅಂತಂದ್ರೆ ಇಡೀ ಕಾಲೇಜ್ ನಮ್ಮದೇ ಅನ್ನೋದು. ಒಂದು 5,000 ಸ್ಟೂಡೆಂಟ್ ಅಂದ್ರೆ ಎಲ್ಲರೂ ನಮ್ಮವರೇ. ಹೌದಾ, ಅದು ಬಿಟ್ಟು ಬಿಡಬೇಕು. ಫಸ್ಟ್ ಗೈಡೆನ್ಸ್ ಕಾಲೇಜ್ದಾಗೆ ಸಿಕ್ಕರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆನೇ ಇಲ್ಲ. ಹೌದಾ, ಅದನ್ನು ಹೇಳ್ತೀನಿ ನಾನು.
ಎಲ್ಲಾರ ನಮ್ಮದು ಕೋಚಿಂಗ್ ಸೆಂಟ್ರದ ಹೌದಾ ಇವ್ರು ಬರಲಿ ಅಂತ ನಾನು ಹೇಳ್ತಾ ಇಲ್ಲ. ಕಾಲೇಜ್ ಸ್ಕೂಲ್ದಾಗ ಕರೆಕ್ಟಾಗಿ ಮಾಹಿತಿ ಕೊಟ್ಟಿದ್ದೇ ಆದ್ರೆ ಇಂಡಿಯಾದೊಳಗೆ ಕರ್ನಾಟಕದೊಳಗೆ ಟೋಟಲಿ ಕೋಚಿಂಗ್ ಸೆಂಟ್ರ್ ಅವಶ್ಯಕತೆನೇ ಇಲ್ಲ. ಅವ್ರೇನು ಹೇಳದೇ ಇರೋ ಕಾರಣಕ್ಕೆ ಕೋಚಿಂಗ್ ಸೆಂಟ್ರ್ ಉದ್ಭವ ಆಗಿದ್ದು. ಹೌದಾ ತಿಳಿತಾ? ಇದು ಎಲ್ಲ ಕಾಲೇಜಿನ ಪ್ರೊಫೆಸರ್ಗಳಿಗೆ ಹೇಳ್ತಾ ಇರೋದು. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಮಾಡೋಣ.